ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ. ಮಲ್ಲಣ್ಣನಿಗೆ ಶಾಕ್ ಮೇಲೆ ಶಾಕ್. ಒಂದೇನೋ ಸಮಸ್ಯೆ ಸರಿ ಮಾಡ್ಕೊಳ್ಳೋಣಪ್ಪ ಅಂದರೆ ಮತ್ತೊಂದು ಸಮಸ್ಯೆ ಶುರುವಾಗ್ತಾ ಇದೆ. ಟಿಕೆಟ್ ಪಡೆಯೋದ್ರಿಂದ ಹಿಡಿದು ಮಲ್ಲಣ್ಣನಿಗೆ ಶುರುವಾದಂಥ ಸಂಕಷ್ಟಗಳು ಮಲ್ಲಣ್ಣನ ಮಗ ಸಮರ್ಥನ ಚುನಾವಣೆಯ ಸೋಲಿನೊಂದಿಗೆ ಏನಾದರೂ ಮುಕ್ತಾಯವಾಗುತ್ತಾ? ಆ ರೀತಿಯ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಮಲ್ಲಣ್ಣನಿಗೆ ಶಾಕ್ ಮೇಲೆ ಶಾಕ್. ಮತ್ತೊಂದು ಶಾಕ್ ಏನಪ್ಪ, ಸ್ವಾಮೀಜಿಗಳು ತಿರುಗಿ ಬಿದ್ದಿದ್ದಾರೆ ಮಲ್ಲಣ್ಣನ ವಿರುದ್ಧ. ಯಾವುದೇ ಕಾರಣಕ್ಕೂ ಮಲ್ಲಣ್ಣನವರ ಮಗ ಸಮರ್ಥನ ಸೋಲಿಸಿಯೇ ಸಿದ್ಧ ಅನ್ನೋ ಥರ. ಹಾಗಾದರೆ ಯಾಕೆ ಸ್ವಾಮೀಜಿಗಳು ತಿರುಗಿ ಬೀಳಲಿಕ್ಕೆ ಕಾರಣ ಏನು? ಬಿಗ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ. ಟಿಕೆಟ್ ಹಂಚಿಕೆಯಿಂದ ಗೊಂದಲಗಳು ಶುರುವಾಯಿತು. 65,000ದಷ್ಟು ಮುಸ್ಲಿಂ ಮತಗಳುಳ್ಳಂತಹ, ಮುಸ್ಲಿಮರ ಪ್ರಾಬಲ್ಯ ಇರುವಂತಹ, ಮುಸ್ಲಿಮರ ಬಾಹುಳ್ಯ ಇರುವಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ. 30 ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪನವರು ಇಲ್ಲಿ ಶಾಸಕರು. ಅಭಿವೃದ್ಧಿ ಮಾತ್ರ ಹೇಳಿಕೊಳ್ಳುವಷ್ಟಾಗಿಲ್ಲ. ಅದೇ ಕಾರಣಕ್ಕೆ ಶಾಮನೂರು ಶಿವಶಂಕರಪ್ಪನವರಿಗೆ ಕಳೆದ ಬಾರಿ 2023ರಲ್ಲಿ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಕೂಗುಗಳೆದ್ದಿದ್ವು. ಆಗ ಸ್ವತಃ ಶಾಮನೂರು ಶಿವಶಂಕರಪ್ಪನವರು ಇಲ್ಲ, 2028ಕ್ಕೆ ಮುಂದಿನ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸ್ತೀನಿ ನಾನೇ, ಇದು ನನ್ನ ಕೊನೆಯ ಚುನಾವಣೆ, ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ರು. ಅದರ ಪ್ರಕಾರ ಶಾಮನೂರು ಶಿವಶಂಕರಪ್ಪನವರು ಸ್ಪರ್ಧಿಸಿದ್ರು, ಗೆದ್ದರು. ಅವರ ಮಗ ವಯೋಸಹಜ ಕಾರಣಗಳಿಂದಾಗಿ ಶಾಮನೂರು ಶಿವಶಂಕರಪ್ಪನವರು ಮಂತ್ರಿ ಆಗಲಿಲ್ಲ. ಅವರ ಮಗ SS ಮಲ್ಲಿಕಾರ್ಜುನ್ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಂತ್ರಿಯಾದರು. ಆದರೆ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದಂತಹ ಮತ್ತೆ ಬಂದಂಥ ಚುನಾವಣೆ ದಾವಣಗೆರೆ ದಕ್ಷಿಣದಲ್ಲಿ. ಶಿವಶಂಕರಪ್ಪನವರು ಹೇಳಿರೋ ಥರ ಮುಂದಿನ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಅನ್ನುವಂಥ ಮಾತುಗಳು ಬಂದಾಗ ಅವರ ಹೇಳಿಕೆಯನ್ನು ಬೇರೆ ಥರ ಅರ್ಥೈಸಲಾಯಿತು. ಮುಂದಿನ ಸಲ ಅಂದರೆ 2028ಕ್ಕೆ ನಿಮಗೆ ಟಿಕೆಟ್, ಆದರೆ ಈ ಉಪಚುನಾವಣೆಗೆ ಶಾಮನೂರು ಕುಟುಂಬದ ಕುಡಿ ಸ್ಪರ್ಧೆ ಮಾಡಲಿ ಅನ್ನುವಂಥ ಮಾತುಗಳು ಕೇಳಿಬಂದವು. ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ಯಾರು ಗೆಲ್ಬಹುದು ಅವರಿಗೆ ಕೊಡ್ತಾರೆ. ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ತಂತ ಅಂತ ಹೇಳಿದ್ರೆ ನಾವು ತಕ್ಕಂತ ಪಾಠ ಕಲಿಸ್ಲೇಬೇಕಲ್ಲ. ಮಲ್ಲಿಕಾರ್ಜುನ ಖರ್ಗೆಯವರು ಕೂಡ ಶಾಮನೂರು ಶಿವಶಂಕರಪ್ಪನವರ ಜೊತೆ ಒಡನಾಟ ಇಟ್ಕೊಂಡಂಥವರು. ಶಾಮನೂರು ಶಿವಶಂಕರಪ್ಪನವರು ಸತತ 15 ವರ್ಷಗಳ ಕಾಲ KPCC ಖಜಾಂಚಿಯಾಗಿದ್ದಂಥವರು. ಮಲ್ಲಿಕಾರ್ಜುನ ಖರ್ಗೆಯವರು KPCC ಅಧ್ಯಕ್ಷರಾಗಿದ್ದಾಗಲೂ ಕೂಡ ಅವರ ವ್ಯವಹಾರವನ್ನು ಖಜಾಂಚಿಯಾಗಿದ್ದ ಶಾಮನೂರು ಶಿವಶಂಕರಪ್ಪನವರೇ ನೋಡ್ಕೋತಿದ್ರು. ಹಾಗಾಗಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರಿಗೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಸ್ನೇಹಕ್ಕೆ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಲಿಕ್ಕೆ ಆಗಲೇ ಇಲ್ಲ. ಆಮೇಲೆ ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆಯ ಚರ್ಚೆ ನಡೀತಾ ಇರುವಂಥ ಕಾಲದಲ್ಲಿ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಕೂಡ SS ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಬೇಡ ಅಂತ ಹೇಳುವ ಧೈರ್ಯ ತೋರಿಸಲಿಲ್ಲ. ಯಾಕಂದರೆ SS ಮಲ್ಲಿಕಾರ್ಜುನ್ ಏನಾದರೂ ಕುಪಿತುಕೊಂಡ್ರೆ ತಮ್ಮಿಂದ ಅವರ ಬೆಂಬಲ ಇವ್ರಿಗೆ ಸಿಗಲ್ಲ ಅನ್ನೋದೊಂದು ಭಯ ಇರ್ಬೋದು. ಅದೇ ರೀತಿ ಅಳೆದು ತೂಗಿ ಕೊನೆಗೆ ಶಾಮನೂರು ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ಗೆ ಟಿಕೆಟ್ ಕೊಟ್ಟಾಯಿತು. ಮುಸ್ಲಿಮರ ಬಂಡಾಯ ಇತ್ತು. ಮುಸ್ಲಿಮರ ಬಂಡಾಯವನ್ನು ಸಿದ್ದರಾಮಯ್ಯನವರು ಶಮನ ಮಾಡಿದರು. ಈಗ ಲಿಂಗಾಯತ ಸ್ವಾಮೀಜಿಗಳೇ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಗೆಲ್ಲಬಾರದು ಅಂತ ಹಠಕ್ಕೆ ಬಿದ್ದಿದ್ದಾರಂತೆ. ಸಮುದಾಯ, ವೀರಶೈವ ಸಮುದಾಯ ಅಂತ ಬಂದಾಗ ಸದಾ ಬೆಂಬಲಕ್ಕಿದ್ದಂಥ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನ ಗೆಲುವಿಗೆ ಲಿಂಗಾಯತ ಸ್ವಾಮೀಜಿಗಳು ತೊಡಕಾಗ್ತಾರ? ಹಾಗಾದರೆ ಲಿಂಗಾಯತ ಹಲವು ಸ್ವಾಮೀಜಿಗಳು ಈಗಾಗಲೇ ಮನೆ ಪ್ರಚಾರ ಮಾಡಿ ಶಾಮನೂರು ಶಿವಶಂಕರಪ್ಪನವರ ಮಗನ ವಿರುದ್ಧ ಕೆಲಸ ಮಾಡುವಂತೆ ಈಗಾಗಲೇ ಫರ್ಮಾನು ಹೊರಡಿಸಿದ್ದಾರಂತೆ. ಈ ಸ್ವಾಮೀಜಿಗಳ ವಿರೋಧವನ್ನು ಯಾವ ರೀತಿ ಮಲ್ಲಣ್ಣ ಮೆಟ್ಟಿ ನಿಲ್ತಾರೆ, ಯಾವ ರೀತಿ ಸ್ವಾಮೀಜಿಗಳ ಮನವೊಲಿಸ್ತಾರೆ, ಯಾವ ರೀತಿ ಮಗನನ್ನು ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋದು ಸದ್ಯದ ಕುತೂಹಲ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.